ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಶಾಪಿತ ಕಥಾ ಲೋಕದ ಇಂದಿನ ಇಂಟ್ರೆಸ್ಟಿಂಗ್ ಹಾರರ್ ಕಥಾ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಫಸ್ಟ್ ಆಫ್ ಆಲ್, ನಮ್ಮ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಸಾರಿ ಕೇಳ್ತಾ ಇದ್ದೇವೆ. ಎಡಿಟಿಂಗ್ ವರ್ಕ್ ಮಾಡೋದು ಸ್ಟೂಡೆಂಟ್, ಎಕ್ಸಾಮ್ ಟೈಮ್ ಆದ ಕಾರಣ ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೋ ಸಾರಿ ಅಂತ ಹೇಳ್ತಾ ಇಂದಿನ ಹಾರರ್ ಕಥಾ ಸಂಚಿಕೆಯನ್ನು ಆರಂಭಿಸೋಣ. ಆ ಸಮಯದಲ್ಲಿ ನಾನು ತುಂಬ ಚಿಕ್ಕವಳಿದ್ದೆ. ಶಾಲೆಗೆ ಹೋಗುತ್ತಿದ್ದ ಸಮಯವದು. ಶಾಲೆಯಲ್ಲಿ ಓದ್ತಾ ಇದ್ದೆ. ನಮ್ಮ ಶಾಲೆ ಮನೆಯಿಂದ ತುಂಬ ದೂರವಿತ್ತು. ಹಾಗಾಗಿ ನಾನು ಯಾವಾಗಲೂ ಮನೆಯಿಂದ ಬೇಗನೆ ಹೊರಡ್ತಾ ಇದ್ದೆ. ಯಾಕೆಂದರೆ ನಾನು ಹೆಚ್ಚಾಗಿ ನಡ್ಕೊಂಡೇ ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗುವಾಗ ದಾರಿಯುದ್ದಕ್ಕೂ ಆಟವಾಡ್ತಾ ಮಜಾ ಮಾಡ್ತಾ ಹೋಗ್ತಾ ಇದ್ದೆ. ಫ್ರೆಂಡ್ಸ್, ನಾನು ನಿಮಗೆ ಒಂದು ವಿಷಯ ಹೇಳಲು ಬಯಸ್ತೇನೆ. ನಮ್ಮ ಶಾಲೆಯ ಹತ್ತಿರ ಒಂದು ಪ್ರಸಿದ್ಧವಾದ ತೋಟವಿದೆ. ಅದರಲ್ಲಿ ಉಯ್ಯಾಲೆಗಳು ಮತ್ತು ತುಂಬ ಸುಂದರವಾದ ಹೂವುಗಳು ಹಾಗೂ ಹೂಗಿಡಗಳಿದ್ದವು. ಆ ದಿನಗಳಲ್ಲಿ ಅಲ್ಲಿ ಬಹಳ ಸುಂದರವಾದ ಬಗೆ ಬಗೆಯ ಹೂವುಗಳು ಅರಳುತ್ತಿದ್ದವು. ಹೂತೋಟದ ಆ ಅಂದವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ನನಗೆ ಹೂವುಗಳೆಂದರೆ ತುಂಬ ಪ್ರೀತಿ. ಆದರೆ ಮನೆಯವರು ಮಾತ್ರ ಹುಷಾರ್, ಆ ತೋಟದ ಕಡೆ ಹೋಗಬೇಡ ಎಂದು ಯಾವಾಗಲೂ ನನಗೆ ಬೈತಾ ಇದ್ರು. ಇದೇ ಕಾರಣಕ್ಕೆ ನಾನು ಪ್ರತಿದಿನ ಹೋಗುವಾಗ ಬರುವಾಗ ಆ ತೋಟವನ್ನು ಹೊರಗಿನಿಂದಲೇ ನೋಡಿ ಕಣ್ತುಂಬಿಕೊಳ್ತಾ ಇದ್ದೆ. ನನ್ನ ತಂದೆ ಆಗ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನಮ್ಮನ್ನು ಚಿಕ್ಕಪ್ಪನವರು ನೋಡಿಕೊಳ್ಳುತ್ತಿದ್ದರು. ಒಮ್ಮೆ ಶಾಲೆಯಿಂದ ಬೇಗನೆ ನಮ್ಮನ್ನು ಮನೆಗೆ ಬಿಟ್ಟರು. ಆಗ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ಇಂದು ಆ ತೋಟಕ್ಕೆ ಹೋಗೋಣ, ಅಲ್ಲಿ ಸ್ವಲ್ಪ ಹೊತ್ತು ಆಟವಾಡಿ ನಂತರ ಮನೆಗೆ ಹೋಗೋಣ ಎಂದು. ಅಷ್ಟೇ, ನಾನು ತೋಟದ ಒಳಗಡೆ ಹೋದೆ. ಮೊದಲು ತೋಟದಲ್ಲಿದ್ದ ಸುಂದರವಾದ ಹೂವುಗಳನ್ನು ಕಿತ್ತು ನನ್ನ ತಲೆಗೆ ಮುಡಿದುಕೊಂಡೆ. ನಂತರ ಸ್ವಲ್ಪ ಸಮಯ ಅಲ್ಲಿ ಆಟವಾಡಿದೆ. ಉಯ್ಯಾಲೆ ಆಡುವುದೆಂದರೆ ನನಗೆ ತುಂಬ ಖುಷಿ. ಹಾಗಾಗಿ ಸಮಯ ಕಳೆದಿದ್ದೇ ತಿಳಿಯಲಿಲ್ಲ. ಸಂಜೆಯಾದಾಗ ನಾನು ಅಲ್ಲಿಂದ ಮನೆಗೆ ಹೊರಟೆ. ನಾನು ಮನೆಗೆ ತಲುಪಿದಾಗ ಚಿಕ್ಕಪ್ಪ ಮನೆಯ ಹೊರಗೆ ನನಗಾಗಿ ಕಾಯ್ತಾ ಇದ್ರು. ನಾನು ಅವರ ಹತ್ತಿರ ಹೋಗುತ್ತಿದ್ದಂತೆ ಅವರು ನನಗೆ ನೇರವಾಗಿ 2 ಪೆಟ್ಟು ಹೊಡೆದರು. ಸಿಟ್ಟಿನಿಂದ ಜೋರಾಗಿ ಕೂಗುತ್ತಾ, ಇಷ್ಟು ಹೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದರು. ನಾನು ತೋಟದಲ್ಲಿ ಉಯ್ಯಾಲೆ ಆಡ್ತಾ ಇದ್ದೆ ಎಂದು ಹೇಳಿದೆ. ಅಷ್ಟೇ, ಕೇಳಿದ ತಕ್ಷಣ ಚಿಕ್ಕಪ್ಪ ನನ್ನನ್ನು ವಾಶ್ರೂಮಿನಲ್ಲಿ ಹಾಕಿ ಲಾಕ್ ಮಾಡಿದ್ರು. ನಂತರ ನನ್ನ ತಾಯಿಗೆ, ಹುಷಾರ್, ಇವತ್ತು ಯಾರೂ ಇವಳನ್ನು ಹೊರಗೆ ಬಿಡಬೇಡಿ, ಇವಳಿಗೆ ಬುದ್ಧಿ ಬರಲಿ ಎಂದು ಹೇಳಿ ಅವರ ಮನೆಗೆ ಹೊರಟು ಹೋದರು. ನಾನು ವಾಶ್ರೂಮ್ನಲ್ಲಿ ಕುಳಿತು ತುಂಬ ಹೊತ್ತು ಅತ್ತೆ. ನಾನು ಇನ್ನು ಮುಂದೆ ಹೀಗೆ ಮಾಡಲ್ಲ, ದಯವಿಟ್ಟು ಬಾಗಿಲು ತೆರೆಯಿರಿ ಎಂದು ಕೂಗರಿಯುತ್ತಿದ್ದೆ. ತುಂಬ ಹೊತ್ತಾದರೂ ಬಾಗಿಲು ತೆರೆಯದಿದ್ದಾಗ ನಾನು ಅಳುತ್ತಾ ಅಲ್ಲೇ ಮಲಗಿಬಿಟ್ಟೆ. ರಾತ್ರಿಯಾದ ಮೇಲೆ ಚಿಕ್ಕಪ್ಪ ಬಂದು ಬಾಗಿಲು ತೆರೆದರು. ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ, ಇಂದಿನಿಂದ ಶಾಲೆಯಿಂದ ನೇರ ಮನೆಯಿಂದ ನೇರ ಶಾಲೆಗೆ ಹೋಗಬೇಕು. ನೆನಪಿರಲಿ, ಇನ್ನು ಮುಂದೆ ತೋಟಕ್ಕೆ ಹೋದರೆ ಹೀಗೆ ಇದಕ್ಕಿಂತ ಜೋರಾಗಿ ಹೊಡೆಯುತ್ತೇನೆ ಎಂದು ಬುದ್ಧಿವಾದ ಹೇಳಿ ಹೋದರು. ನಾನು ತಕ್ಷಣ ತಾಯಿಯ ಹತ್ತಿರ ಹೋಗಿ ಕ್ಷಮೆ ಕೇಳಿದೆ. ಆಗ ತಾಯಿ ಹೇಳಿದರು, ಮಗಳೇ, ನಿನ್ನ ಚಿಕ್ಕಪ್ಪ ಕೆಟ್ಟ ಮನುಷ್ಯನಲ್ಲ. ಆ ತೋಟಕ್ಕೆ ಹೋಗಬಾರದು ಎನ್ನುವುದಕ್ಕೆ ಒಂದು ದೊಡ್ಡ ಕಾರಣವಿದೆ. ಅದಕ್ಕಾಗಿಯೇ ಅವರು ನಿನಗೆ ಆ ತೋಟಕ್ಕೆ ಹೋಗಬೇಡ ಎಂದು ಹೇಳುತ್ತಾರೆ. ನಾನು ಆ ಕಾರಣವೇನು ಎಂದು ಪದೇ ಪದೇ ಕೇಳಿದಾಗ ತಾಯಿ ಹೇಳಿದರು, ನಮ್ಮ ಊರಿನ ಪಕ್ಕದಲ್ಲಿ ಒಂದು ಖಾಲಿ ಬಿದ್ದಿರುವ ಮುಚ್ಚಿದ ಮನೆ ಇದೆಯಲ್ಲ, ನೀನು ನೋಡಿದ್ದೀಯಲ್ವಾ, ಈ ವಿಷಯ ಅದಕ್ಕೆ ಸಂಬಂಧಿಸಿದ್ದು ಎಂದು. ಅನೇಕ ವರ್ಷಗಳ ಹಿಂದೆ ಆ ಮನೆಯಲ್ಲಿ ಜನರು ವಾಸಿಸುತ್ತಿದ್ದರು. ಆ ಮನೆಯಲ್ಲಿ ರೋಜಾ ಎಂಬ ಹೆಸರಿನ ಒಬ್ಬ ಹುಡುಗಿ ಇದ್ದಳು. ಅವಳು ನೋಡಲು ತುಂಬ ಸುಂದರವಾಗಿದ್ದಳು. ಇಡೀ ಊರಿನಲ್ಲಿ ಅವಳಷ್ಟು ಸುಂದರಿ ಯಾರೂ ಇರಲಿಲ್ಲ. ಒಂದು ದಿನ ಅವಳು ಅಕಸ್ಮಾತ್ತಾಗಿ ಆ ತೋಟಕ್ಕೆ ಹೋದಳು. ಅಲ್ಲಿ ಆಟವಾಡಿ ತೋಟದ ಹೂವುಗಳನ್ನು ಕಿತ್ತು ತಲೆಗೆ ಮುಡಿದುಕೊಂಡಳು. ಅವಳಿಗೆ ಅಲ್ಲಿನ ಆ ಜಾಗ ತುಂಬ ಇಷ್ಟವಾಗಿತ್ತು. ಅಂದಿನಿಂದ ಪ್ರತಿದಿನ ಸಂಜೆ ಅಲ್ಲಿಗೆ ಆಟವಾಡಲು ಹೋಗ್ತಾ ಇದ್ಲು. ಅಲ್ಲಿ ಮರಳಿ ಬರುವಾಗ
ತೋಟದ ಹೂವುಗಳನ್ನು ತರುತ್ತಿದ್ದಳು. ಆದರೆ ಮನೆಯವರು ಅವಳ ಈ ಚಟುವಟಿಕೆಗಳನ್ನು ಗಮನಿಸುತ್ತಿರಲಿಲ್ಲ. ದಿನಗಳು ಕಳೆದಂತೆ ಆ ತೋಟದಲ್ಲಿ ಅವಳಿಗೆ ಒಬ್ಬ ಹುಡುಗ ಸಿಕ್ಕಿದನು. ಅವನು ಕೂಡ ಪ್ರತಿದಿನ ತೋಟಕ್ಕೆ ಬಂದು ಅವಳನ್ನು ಭೇಟಿಯಾಗ್ತಾ ಇದ್ದ. ಹೀಗೆ ದಿನ ಕಳೆದಂತೆ ಅವರಿಬ್ಬರ ನಡುವೆ ಪ್ರೀತಿಯು ಚಿಗುರೊಡೆಯಿತು. ನಂತರ ರೋಜಾ ತನ್ನ ಮನೆಯವರಿಗೆ ತಿಳಿಸದೆ ಅವನನ್ನು ಮದುವೆಯಾದಳು. ಮನೆಯವರಿಗೆ ಈ ವಿಷಯ ತಿಳಿದಾಗ ಮೊದಲು ತುಂಬ ಕೋಪಗೊಂಡರು. ಆದರೆ ನಂತರ ಅವರ ಮದುವೆಯನ್ನು ಒಪ್ಪಿಕೊಂಡರು. ಯಾಕೆಂದರೆ ಮಕ್ಕಳು ಇಂತಹ ನಿರ್ಧಾರ ತೆಗೆದುಕೊಂಡಾಗ ಪೋಷಕರು ಅವರ ಖುಷಿಗಾಗಿ ಒಪ್ಪಲೇಬೇಕಾಗುತ್ತದೆ ಅಲ್ವಾ. ಮದುವೆಯಾದ ಕೆಲ ದಿನಗಳ ನಂತರ ರೋಜಾಳ ಪತಿ ಅವರ ಮನೆಯಲ್ಲೇ ಮನೆ ಅಳಿಯನಾಗಿ ಉಳಿದುಕೊಂಡನು. ಅವನು ಮನೆಯಲ್ಲಿ ಇರಲು ಪ್ರಾರಂಭಿಸಿದಾಗಿನಿಂದ ಅವರ ವ್ಯಾಪಾರದಲ್ಲಿ ತುಂಬ ಪ್ರಗತಿಯಾಯಿತು. ರೋಜಾಳ ತಂದೆಗೆ ಹಣ್ಣಿನ ವ್ಯಾಪಾರ ಇತ್ತು. ಅವರೆಲ್ಲರೂ ಸುಖವಾಗಿದ್ದರು. ರೋಜಾ ಗರ್ಭಿಣಿಯಾಗಿ ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ತಿಳಿದಿರುವಂತೆ ಹಳ್ಳಿಯಲ್ಲಿ ಜನರು ಬೇಗನೆ ಎದ್ದು ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಪ್ರಾರಂಭಿಸುತ್ತಾರೆ. ಒಂದು ದಿನ ಏನಾಯಿತೆಂದರೆ, ಹಳ್ಳಿಯ ಒಬ್ಬ ಮನುಷ್ಯ ಬೆಳಿಗ್ಗೆ ಬೇಗನೆ ವಾಕಿಂಗ್ ಹೋಗ್ತಾ ಇದ್ದಾಗ ರೋಜಾಳ ಪತಿ ಎಲ್ಲಿಂದಲೂ ಬರುತ್ತಿರುವುದನ್ನು ನೋಡ್ತಾನೆ. ಅವನು ಇದನ್ನು ಅನೇಕ ದಿನಗಳಿಂದ ಗಮನಿಸುತ್ತಿದ್ದ. ಅವಳ ಪತಿ ಎಲ್ಲೋ ಹೋಗಿ ನಂತರ ಮನೆಗೆ ಬರ್ತಾ ಇದ್ದ. ಇದನ್ನು ನೋಡಿ ಆ ಮನುಷ್ಯನಿಗೆ ಅನುಮಾನ ಬಂತು. ಇದರ ಬಗ್ಗೆ ತಿಳಿದುಕೊಳ್ಳಲೇಬೇಕು ಎಂದು ನಿರ್ಧರಿಸಿ ಒಂದು ದಿನ ಅವನನ್ನು ಹಿಂಬಾಲಿಸಲು ಯೋಚನೆ ಮಾಡ್ತಾನೆ. ಅವನು ರಾತ್ರಿ 12 ಗಂಟೆಗೆ ರೋಜಾಳ ಮನೆಯ ಹತ್ತಿರ ಬಂದು ಅಡಗಿ ಕುಳಿತ. ಎಲ್ಲರೂ ಮಲಗಿದ ನಂತರ ರೋಜಾಳ ಪತಿ ಯಾರಿಗೂ ತಿಳಿಯದಂತೆ ಮನೆಯಿಂದ ಹೊರಗೆ ಬಂದು ಎಲ್ಲಿಗೋ ಹೋಗತೊಡಗಿದ. ಆ ಮನುಷ್ಯ ಅವನನ್ನು ಹಿಂಬಾಲಿಸಿದ. ಸ್ವಲ್ಪ ದೂರ ಹೋದ ನಂತರ ರೋಜಾಳ ಪತಿ ಸ್ಮಶಾನಕ್ಕೆ ಹೋಗುವುದನ್ನು ಕಂಡು ಆ ಮನುಷ್ಯ ಆಶ್ಚರ್ಯಚಕಿತನಾಗ್ತಾನೆ. ಇಷ್ಟು ರಾತ್ರಿಯಲ್ಲಿ ಮನುಷ್ಯ ಅಲ್ಲಿಗೆ ಯಾಕೆ ಹೋಗ್ತಾನೆ ಎಂದು ಅವನು ಯೋಚಿಸತೊಡಗಿದ. ಆ ಮನುಷ್ಯ ದೂರದಿಂದಲೇ ರೋಜಾಳ ಪತಿಯನ್ನು ಗಮನಿಸತೊಡಗಿದ. ರೋಜಾಳ ಪತಿ ಸ್ಮಶಾನದ ಒಳಗಡೆ ಹೋಗಿ ಒಂದು ಸಮಾಧಿಯ ಹತ್ತಿರ ಹೋಗಿ ನಿಂತುಕೊಳ್ತಾನೆ. ಸ್ವಲ್ಪ ಸಮಯ ಆ ಸಮಾಧಿಯ ಮೇಲೆ ಕುಳಿತಿದ್ದ ಅವನು ನಂತರ ಆ ಸಮಾಧಿಯನ್ನು ತೆರೆದು ಅದರ ಒಳಗಡೆ ಹೋಗಿ ಮಲಗಿಬಿಟ್ಟ. ಇದನ್ನು ಕಂಡ ಆ ಹಳ್ಳಿಯ ಮನುಷ್ಯ ಭಯಭೀತನಾದ. ಈ ಸಮಯದಲ್ಲಿ ಯಾರ ಮನೆಗೂ ಹೋಗುವುದು ಸರಿಯಲ್ಲ. ನಾಳೆ ಬೆಳಿಗ್ಗೆಯೇ ಎಲ್ಲರಿಗೂ ಈ ವಿಷಯ ತಿಳಿಸುತ್ತೇನೆ ಎಂದು ನಿರ್ಧರಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮರುದಿನ ಬೆಳಿಗ್ಗೆ ಆ ಮನುಷ್ಯ ರೋಜಾಳ ಮನೆಗೆ ಬಂದು ಎಲ್ಲರನ್ನೂ ಎಬ್ಬಿಸಿದ. ನಿಮ್ಮ ಅಳಿಯ ಏನು ಮಾಡುತ್ತಿದ್ದಾನೆ ಎಂದು ನಿಮಗೇನಾದರೂ ಗೊತ್ತಿದೆಯೇ? ಅವನು ರಾತ್ರಿ ಎಲ್ಲಿಗೆ ಹೋಗುತ್ತಾನೆ ಎಂದು ಎಂದಾದರೂ ಗಮನಿಸಿದ್ದೀರಾ ಎಂದು ಕೇಳಿದ. ರೋಜಾಳ ಮನೆಯವರು ಗಾಬರಿಯಿಂದ, ನೀನು ಏನು ಹೇಳ್ತಿದ್ದೀಯಾ? ಏನೇ ಇದ್ದರೂ ನೇರವಾಗಿ ಹೇಳು ಎಂದರು. ಆಗ ಆ ಮನುಷ್ಯ ರಾತ್ರಿ ತಾನು ಕಣ್ಣಾರೆ ಕಂಡ ದೃಶ್ಯವನ್ನು ವಿವರಿಸಿದ. ಆದರೆ ಸೋನಿಯಾ ತಂದೆ, ಇದು ನಮ್ಮ ಮನೆ ವಿಷಯ, ನಾವೇ ಇದರ ಬಗ್ಗೆ ತನಿಖೆ ಮಾಡುತ್ತೇವೆ. ಯಾರೋ ಹೊರಗಿನವರು ಹೇಳಿದ ಮಾತನ್ನು ನಂಬಿ ನಾವು ಅಳಿಯನ ಮೇಲೆ ಸುಳ್ಳು ಆರೋಪ ಹೊರಿಸಲು ಸಾಧ್ಯ ಇಲ್ಲ ಎಂದರು. ಆ ಮನುಷ್ಯ, ಸರಿ, ನಿಮಗೆ ಇಷ್ಟ ಬಂದಂತೆ ಮಾಡಿ, ಆದರೆ ಬಿ ಕೇರ್ಫುಲ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅಂದು ರಾತ್ರಿ ಮನೆಯವರೆಲ್ಲರೂ ಮಲಗಿದಂತೆ ನಟಿಸ್ತಾ ಇದ್ದರು. ರೋಜಾಳ ಪತಿ ಎಲ್ಲರೂ ಮಲಗಿದ್ದಾರೆ ಎಂದು ಭಾವಿಸಿ ಮೆಲ್ಲನೆ ಮನೆಯಿಂದ ಹೊರಬಂದ. ರೋಜಾಳ ತಂದೆ ಅಂದು ಎಚ್ಚರವಾಗಿದ್ರು. ಆ ಮನುಷ್ಯ ಹೇಳಿದ ಮಾತಿನಲ್ಲಿ ಎಷ್ಟು ಸತ್ಯವಿದೆ ಎಂದು ತಿಳಿಯಲು ಅವರು ಅಳಿಯನನ್ನೇ ಹಿಂಬಾಲಿಸಿದರು. ಅವರು ಕಂಡ ದೃಶ್ಯ ದಂಗುಬಡಿಸುವಂತಿತ್ತು. ಅವರ ಅಳಿಯ ನಿಜವಾಗಿಯೂ ಸ್ಮಶಾನಕ್ಕೆ ಹೋಗಿ ಒಂದು ಸಮಾಧಿಯನ್ನು ತೆರೆದು ಅದರೊಳಗೆ ಹೋಗಿ ಮಲಗಿದ್ದ. ಈ ಸಮಯದಲ್ಲಿ ಇಲ್ಲಿ ಮಾತನಾಡುವುದು ಸರಿಯಲ್ಲ, ಬೆಳಿಗ್ಗೆಯೇ ಕೇಳೋಣ ಎಂದು ಅವರು ಮನೆಗೆ ಮರಳಿದರು. ಮರುದಿನ ಬೆಳಿಗ್ಗೆ ಅಳಿಯ ಮನೆಗೆ ಬಂದಾಗ ಮನೆಯವರೆಲ್ಲರೂ ಎದ್ದು ಅವನಿಗಾಗಿಯೇ ಕಾಯುತ್ತಿದ್ದರು. ಎಲ್ಲರೂ ಅವನನ್ನೇ ದಿಟ್ಟಿಸಿ ನೋಡುತ್ತಿರುವುದನ್ನು ಕಂಡು ಅವನು, ಏನಾಯಿತು? ಎಲ್ಲರೂ ನನ್ನನ್ನು ಯಾಕೆ ಹೀಗೆ ನೋಡ್ತಾ ಇದ್ದೀರಾ ಎಂದು ಕೇಳಿದ. ಆಗ ರೋಜಾಳ ತಂದೆ ಗಂಭೀರವಾಗಿ, ನೀನು ಯಾರು? ಎಲ್ಲಿಂದ ಬರ್ತಾ ಇದೆಯಾ? ಪ್ರತಿದಿನ ರಾತ್ರಿ ಸ್ಮಶಾನಕ್ಕೆ ಹೋಗುವುದರ ಹಿಂದಿನ ರಹಸ್ಯವೇನು ಎಂದು ಪ್ರಶ್ನಿಸಿದರು. ಇದನ್ನು ಕೇಳಿದ ಅಳಿಯ ಮೌನವಾಗಿ ತಲೆ ತಗ್ಗಿಸಿ ನಿಂತ.
ಎಷ್ಟು ಕೇಳಿದರೂ ಅವನು ಉತ್ತರ ನೀಡದಿದ್ದಾಗ ಮನೆಯವರು ಕೋಪಗೊಂಡು, ನೀನು ನಿಜ ಹೇಳ್ತೀಯಾ ಅಥವಾ ಊರವರನ್ನು ಮತ್ತು ಮೌಲಾನಾ ಸಾಹೇಬರನ್ನು ಕರೆಯಬೇಕೆ ಎಂದರು. ಮೌಲಾನಾ ಎಂಬ ಹೆಸರು ಕೇಳುತ್ತಿದ್ದಂತೆಯೇ ಅವನು ಹೆದರಿ, ಬೇಡ, ಯಾರನ್ನೂ ಕರೆಯಬೇಡಿ, ನಾನು ನಿಜ ಹೇಳುತ್ತೇನೆ ಎಂದ. ಅವನು ಹೇಳಿದ ಸತ್ಯವನ್ನು ಕೇಳಿ ಎಲ್ಲರ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಅವನು ಹೇಳ್ತಾನೆ, ನಾನು ಮನುಷ್ಯನಲ್ಲ, ನಾನೊಬ್ಬ ಜಿನ್. ನಾನು ಆ ತೋಟದಲ್ಲಿ ಸಾವಿರಾರು ವರ್ಷಗಳಿಂದ ವಾಸಿಸ್ತಾ ಇದ್ದೇನೆ. ರೋಜಾಳನ್ನು ಪ್ರತಿದಿನ ನೋಡ್ತಾ ಇದ್ದೆ. ಅವಳ ಒಳ್ಳೆಯ ಗುಣವನ್ನು ಕಂಡು ಅವಳನ್ನು ಪ್ರೀತಿಸಿದೆ. ಅದಕ್ಕಾಗಿಯೇ ಮನುಷ್ಯ ರೂಪದಲ್ಲಿ ಬಂದು ಅವಳನ್ನು ಮದುವೆಯಾದೆ. ನಾನು ಅವಳನ್ನು ತುಂಬ ಪ್ರೀತಿಸುತ್ತೇನೆ. ಹಾಗೆಯೇ ನಿಮ್ಮ ಕುಟುಂಬಕ್ಕೆ ಎಂದೂ ಕೆಟ್ಟದನ್ನು ಮಾಡಿಲ್ಲ. ದಯವಿಟ್ಟು ನನ್ನನ್ನು ರೋಜಾಳ ಜೊತೆ ಇರಲು ಬಿಡಿ. ಆದರೆ ರೋಜಾಳ ತಂದೆ ಮತ್ತು ಮನೆಯವರು, ಮನುಷ್ಯ ಮತ್ತು ಜಿನ್ ನಡುವಿನ ಸಂಬಂಧ ಅಸಾಧ್ಯ. ನೀನು ಅವಳನ್ನು ನಿಜವಾಗಿ ಪ್ರೀತಿಸುವುದಾದರೆ ಇಲ್ಲಿಂದ ಹೊರಟು ಹೋಗು ಎಂದರು. ಅವರು ಅವನಿಗೆ ದೇವದೂತರ ಮತ್ತು ದೇವರ ನಿಯಮಗಳ ಬಗ್ಗೆ ನೆನಪಿಸಿದಾಗ ಅವನು ಇದ್ದಕ್ಕಿದ್ದಂತೆ ಕೋಪಗೊಂಡನು. ಸರಿ, ನಾನು ಶಾಶ್ವತವಾಗಿ ಹೋಗುತ್ತಿದ್ದೇನೆ, ಆದರೆ ನನ್ನ ಈ 2 ಮಕ್ಕಳನ್ನು ಕೂಡ ನನ್ನ ಜೊತೆಯೇ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಆ ಜಿನ್ ಕ್ಷಣಾರ್ಧದಲ್ಲಿ ಮಾಯವಾದನು. ರೋಜಾ ಅಳುತ್ತಾ ತನ್ನ ತಂದೆಯ ಹತ್ತಿರ, ನನ್ನ ಪತಿಯ ಜೊತೆ ನನ್ನನ್ನು ಇರಲು ಬಿಡಿ ಎಂದು ಬೇಡಿಕೊಂಡಳು. ಅಂದು ಮಧ್ಯರಾತ್ರಿ ಎಲ್ಲರೂ ನೋಡುತ್ತಿದ್ದಂತೆಯೇ ರೋಜಾಳ 2 ಮಕ್ಕಳು ಗಾಳಿಯಲ್ಲಿ ತೇಲುತ್ತಾ ಮನೆಯಿಂದ ಹೊರಹೋಗಿ ಮಾಯವಾಗಿ ಬಿಟ್ಟರು. ಆ ದಿನದಿಂದ ರೋಜಾ ತನ್ನ ಮಕ್ಕಳನ್ನು ಮತ್ತು ಪತಿಯನ್ನು ಕಳೆದುಕೊಂಡು ಹುಚ್ಚಿಯಾದಳು. ಅವಳ ಸ್ಥಿತಿ ಎಷ್ಟು ಹದಗೆಟ್ಟಿತ್ತೆಂದರೆ ಅವಳು ಇಂದಿಗೂ ಮಾನಸಿಕ ಆಸ್ಪತ್ರೆಯಲ್ಲಿದ್ದಾಳೆ. ಈ ಘಟನೆಯ ನಂತರವೇ ಆ ಮನೆಯನ್ನು ಖಾಲಿ ಮಾಡಲಾಯಿತು. ನನ್ನ ತಾಯಿ ಈ ಕಥೆಯನ್ನು ಹೇಳುತ್ತಾ, ಮಗಳೇ, ಈ ಜಗತ್ತಿನಲ್ಲಿ ನಂಬಲು ಅಸಾಧ್ಯವಾದ ಅನೇಕ ವಿಷಯಗಳಿವೆ ಎಂದರು. ಅಂದಿನಿಂದ ನಾನು ಆ ತೋಟದ ಒಳಕ್ಕೆ ಹೋಗಲಿಲ್ಲ. ಆದರೆ ಇಂದಿಗೂ ಆ ತೋಟದ ಕಡೆಗೆ ನೋಡಿದರೆ ಉಯ್ಯಾಲೆ ತಾನಾಗಿಯೇ ಆಡುವುದು ಮತ್ತು ಮರದ ಕೊಂಬೆಗಳು ಯಾರೂ ಇಲ್ಲದಿದ್ದಾಗ ಕೆಳಕ್ಕೆ ಬಾಗುವುದು ಕಂಡುಬರುತ್ತದೆ. ಇದು ಭ್ರಮೆಯೋ ಅಥವಾ ಸತ್ಯವೋ ನನಗೆ ತಿಳಿಯದು. ಆದರೆ ಅಲ್ಲಿ ಏನೋ ಒಂದು ಶಕ್ತಿ ಇರುವುದು ಮಾತ್ರ ನಿಜ. ಈ ಕತೆ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ಕಥೆನ ಶೇರ್ ಮಾಡಿ.